ನಮಸ್ಕಾರ ವೀಕ್ಷಕರೇ, ರಶ್ಮಿ ಕಿಚನ್ ಟಿವಿಗೆ ಸ್ವಾಗತ. ಇವತ್ತು ಮನೆಯಲ್ಲಿ ಸೂಪರ್ ಸಾಫ್ಟ್, ಸೂಪರ್ ಡಿಲಿಷಿಯಸ್, ಅತಿ ಮೃದುವಾಗಿ ಬೇಸನ್ ಬರ್ಫಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 2 ಕಪ್ನಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ. ಕಡಲೆ ಹಿಟ್ಟನ್ನು ಜಾಸ್ತಿ ಬಟ್ಲಲ್ಲಿ ಪ್ರೆಸ್ ಮಾಡಿಬಿಟ್ಟು ತಗೊಳ್ಬೇಡಿ, ಇಲ್ಲಾಂದರೆ ಸಕ್ಕರೆ ಪ್ರಮಾಣ ಹೆಚ್ಚು ಕಡಿಮೆ ಆಗಿಬಿಡುತ್ತೆ. ಬಟ್ಲಿಗೆ ಈ ರೀತಿ ಫ್ಲ್ಯಾಟಾಗಿ ತಗೊಳ್ಬೇಕು ಹಿಟ್ಟನ್ನು. ಇಲ್ಲಿ 1 ಕಪ್ನಷ್ಟು ಸಕ್ಕರೆಯನ್ನು ತಗೊಂಡಿದ್ದೀನಿ. ಇದನ್ನು ಸಹ ಕಪ್ಪಿಗೆ ಫ್ಲ್ಯಾಟಾಗಿ ತಗೊಳ್ಳಿ. ಇಲ್ಲಿ ಯಾವುದೇ ರೀತಿ ಮೆಜರಿಂಗ್ ಕಪ್ ಅಥವಾ ಸ್ಪೂನ್ಸ್ ಇಲ್ಲ ಅಂತ ಯೋಚನೆ ಮಾಡೋದು ಅವಶ್ಯಕತೆ ಇಲ್ಲ. ನಾವು ನಾರ್ಮಲ್ ಆಗಿ ಬ್ರೇಕ್ಫಾಸ್ಟ್ಗೆ ಯೂಸ್ ಮಾಡೋ ಮೀಡಿಯಂ ಸೈಜ್ ಸ್ಪೂನ್ ಇದ್ರೆ ಸಾಕು. ಈ ರೀತಿ ಟಾಪ್ ಟು ಬಾಟಮ್ ಒಂದೇ ಅಳತೆ ಇರೋ ಒಂದು ಮೆಜರಿಂಗ್ ಕಪ್ ಇದ್ರೆ ಸಾಕು. ಎಲ್ಲ ಅಳತೆನೂ ಈ ಕಪ್ಪು ಮತ್ತು ಸ್ಪೂನಲ್ಲಿ ಹೇಳ್ತಾ ಇರೋದು. ಇಲ್ಲಿ ನಾನು ನೀರು, ಹಾಲು ಮತ್ತು ತುಪ್ಪನ ಒಂದೇ ಅಳತೆಯಲ್ಲಿ ತೊಗೊಂಡಿದ್ದೀನಿ. ಅಂದರೆ ಮೊದಲು ನಾನು ಮೆಜರಿಂಗ್ ಯಾವ ಕಪ್ ಬಳಸಿದ್ದೋ ಆ ಕಪ್ನಲ್ಲಿ 3/4 ಕಪ್ನಷ್ಟು ನೀರು, 3/4 ಕಪ್ನಷ್ಟು ಹಾಲು, ಹಾಗೆ 3/4 ಕಪ್ನಷ್ಟು ತುಪ್ಪ. ಇಲ್ಲಿ ಹಾಲನ್ನು ಕಾಯಿಸ್ಬಿಟ್ಟು ಆರಿಸಿ ತೊಗೊಂಡಿದ್ದೀನಿ. ಅಂದರೆ ನಾರ್ಮಲ್ ರೂಮ್ ಟೆಂಪ್ರೇಚರಲ್ಲಿರೋ ಹಾಲನ್ನು ಬಳಸಬೇಕು. ಹಾಗೆ ತುಪ್ಪನ ಒಂದ್ಸಲ ಕರಗಿಸ್ಬಿಟ್ಟು ತಗೊಳ್ಳಿ. ಕರಗದೆ ಇರೋ ತುಪ್ಪನ ತೊಗೊಂಡ್ರೆ ಅಳತೆ ಕಡಿಮೆ ಹೆಚ್ಚು ಗೊತ್ತಾಗೋದಿಲ್ಲ. ಚಿಟಿಕೆಯಷ್ಟು ಜಾಕಾಯಿ ಪೌಡರ್, 7ರಿಂದ 8 ಪಿಸ್ತಾ, ಇದು ಮೇಲ್ಗಡೆ ಗಾರ್ನಿಷಿಂಗ್ ಸಲುವಾಗಿ. 2 ಏಲಕ್ಕಿ ಸಿಪ್ಪೆನ ಕಸಕ್ಕೆ ಹಾಕೋದಕ್ಕೆ ಹೋಗಬೇಡಿ. ಇದನ್ನು ಚಾಪತ್ತಿಯಲ್ಲಿ ಹಾಕಿದರೆ ಚಹಾ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಈಗ 2 ಕಪ್ ಕಡಲೆ ಹಿಟ್ಟನ್ನು ಒಂದು ಬೌಲಲ್ಲಿ ಹಾಕ್ತಾ ಇದ್ದೀನಿ. ಮೊದಲು ನಾನು ಈ ಕಡಲೆ ಹಿಟ್ಟನ್ನು ಒಂದ್ಸಲ ಜಲ್ಡಿ ಹಿಡಿದಿದ್ದೆ, ಏನಾದರೂ ಕಸ ಇದ್ದರೆ ಹೊರಟೋಗುತ್ತೆ. ಈಗ ಈ ಕಡಲೆ ಹಿಟ್ಟಿಗೆ ತುಪ್ಪನ ಹಾಕಬೇಕು. ಕರಗಿಸಿರೋ ತುಪ್ಪನೇ ಬಳಸಿ. ಈ ಸ್ಪೂನ್ದಲ್ಲಿ 8 ಚಮಚದಷ್ಟು ತುಪ್ಪನ ಹಾಕ್ತಾ ಇದ್ದೀನಿ. ಕರಗಿಸಿರೋ ತುಪ್ಪ ಹಾಕಿದರೆ ಹಿಟ್ಟಲ್ಲಿ ಚೆನ್ನಾಗಿ ಬೆರೆಯುತ್ತೆ. ಅದಕ್ಕೆ ಗಟ್ಟಿ ತುಪ್ಪ ಹಾಕಿದರೆ ಹಿಟ್ಟಲ್ಲಿ ಬೆರೆಯೋದಿಲ್ಲ. ಉಳಿದಿರೋ ತುಪ್ಪನ ಕಡಲೆ ಹಿಟ್ಟು ಹುರಿಯೋದಕ್ಕೆ ಬೇಕಾಗುತ್ತೆ. ಅಳತೆಯಲ್ಲಿ ಯಾವುದೇ ಹೆಚ್ಚು ಕಡಿಮೆ ಇಲ್ಲ, ಪರ್ಫೆಕ್ಟ್ ಆಗಿದೆ ಅಳತೆ. ಈಗ ನೆಕ್ಸ್ಟ್ ಹಾಲು ಹಾಕಬೇಕು. ತುಪ್ಪ ಎಷ್ಟು ಚಮಚ ಹಾಕಿರ್ತೀವೋ ಹಾಲು ಸಹ ಅಷ್ಟೇ ಚಮಚದಲ್ಲಿ ಹಾಕಬೇಕು. 8 ಚಮಚ ತುಪ್ಪಕ್ಕೆ 8 ಚಮಚ ಹಾಲನ್ನ ಹಾಕಬೇಕು. ತುಪ್ಪದಲ್ಲಿ ಡೈರೆಕ್ಟ್ ಕಡಲೆ ಹಿಟ್ಟನ್ನು ಹಾಕಿಬಿಟ್ಟು ಹುರಿಯೋದ್ರಿಂದ ಬೇಸನ್ ಬರ್ಫಿ ತುಂಬಾ ಸಾಫ್ಟಾಗೂ ಬರೋದಿಲ್ಲ, ಹಾಗೆ ಮಳಮಳಗಿಯೂ ಸಹ ಇರೋದಿಲ್ಲ ತಿನ್ನೋದಕ್ಕೆ. ಈ ರೀತಿ ಕಡಲೆ ಹಿಟ್ಟಿನಲ್ಲಿ ಸ್ವಲ್ಪ ತುಪ್ಪ ಮತ್ತು ಹಾಲನ್ನು ಹಾಕಿಬಿಟ್ಟು ಚೆನ್ನಾಗಿ ಕಲಸಿ ಒಂದ್ಸಲ ಉಜ್ಜಿಬಿಟ್ಟು ಇನ್ನೊಂದ್ಸಲ ಜಲ್ಡಿ ಹಿಡಿಯೋದ್ರಿಂದ ಕಡಲೆ ಹಿಟ್ಟು ತುಂಬಾ ಸಾಫ್ಟಾಗಿಯೂ ಇರುತ್ತೆ, ಹಾಗೆ ಮಳಮಳಗಿಯೂ ಸಹ ಬರುತ್ತೆ. ಕಡಲೆ ಹಿಟ್ಟಿಗೆ ತುಪ್ಪ ಮತ್ತು ಹಾಲನ್ನು ಮಿಕ್ಸ್ ಮಾಡೋದಕ್ಕಿಂತ ಮುಂಚೆ ಲೈಟ್ ಯೆಲ್ಲೋ ಇತ್ತು, ಈಗ ಡಾರ್ಕ್ ಯೆಲ್ಲೋ ಬಣ್ಣಕ್ಕೆ ಬಂದಿದೆ. ಈ ರೀತಿ ಹಿಟ್ಟನ್ನು ಉಜ್ಜಬೇಕು. ತುಪ್ಪ ಮತ್ತು ಹಾಲಿನ ಪ್ರಮಾಣ ಕರೆಕ್ಟ್ ಇದೆ ಇಲ್ಲೋ ಅಂತ ಈ ರೀತಿ ಚೆಕ್ ಮಾಡಬೇಕು. ಮುಷ್ಟಿಯಲ್ಲಿ ಹಿಟ್ಟನ್ನು ಕಟ್ ನೋಡಿದರೆ ಬೈಂಡ್ ಆಗಬೇಕು, ಹಾಗೆ ಒಡೆದ್ರೆ ಈಸಿಯಾಗಿ ಉದುರು ಬಿಡಬೇಕು. ನೋಡಿ, ಎಲ್ಲ ಹಾಲು ಮತ್ತು ತುಪ್ಪ ಹಿಟ್ಟಿನಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನು ಸ್ವಲ್ಪ ಒಂದು 10 ನಿಮಿಷ ರೆಸ್ಟ್ ಮಾಡೋದಕ್ಕೆ ಬಿಡಬೇಕು. 10 ನಿಮಿಷದ ನಂತರ ತುಪ್ಪ ಮತ್ತು ಹಾಲು ಹಿಟ್ಟಿನೊಂದಿಗೆ ಚೆನ್ನಾಗಿ ಬೆರೆತು ಸ್ವಲ್ಪ ಹಿಟ್ಟಿನ ಬಣ್ಣ ಇನ್ನೂ ಜಾಸ್ತಿನೇ ಬಂದಿರುತ್ತೆ. ಈಗ ಅಲ್ಲಲ್ಲಿ ದಪ್ಪ ಮತ್ತು ಸಣ್ಣ ಗಂಟುಗಳಿರುತ್ತೆ, ಅದನ್ನು ಈಕ್ವಲ್ ಆಗಿ ಮಾಡ್ಕೊಳ್ಬೇಕು. ಅಂದರೆ ಒಂದ್ಸಲ ಜಲ್ಡಿನಾದರೂ ಹಿಡಿಬೋದು, ಇಲ್ಲಾಂದರೆ ಮಿಕ್ಸಿಯಲ್ಲಿ ಹಾಕಿಬಿಟ್ಟು ಗ್ರೈಂಡ್ ಮಾಡ್ಬೋದು. ನಾನಿಲ್ಲಿ ಜಲ್ಡಿ ಹಿಡಿಯೋದೇ ಒಳ್ಳೆಯದು ಅಂತ ಹೇಳಿ ಜಲ್ಡಿ ಹಿಡಿತಾ ಇದ್ದೀನಿ. ಈ ರೀತಿ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕಿಬಿಟ್ಟು ಜಲ್ಡಿ ಹಿಡಿಯೋದ್ರಿಂದ ಕೆಳಗಡೆ ಸಣ್ಣ ಸಣ್ಣ ಗ್ರ್ಯಾನ್ಯೂಲ್ಸ್ ಚೆನ್ನಾಗಿ ಬರುತ್ತೆ ಹಿಟ್ಟಿಂದು. ಸ್ವಲ್ಪ ದಪ್ಪ ಇರೋ ಜಲ್ಡಿನ ತಗೊಳ್ಳಿ, ಜಲ್ದಿ ಹಿಟ್ಟನ್ನು ಸೀವ್ ಮಾಡ್ಬೋದು. ಇಲ್ಲಾಂದರೆ ಸ್ವಲ್ಪ ಲೇಟ್ ಆಗುತ್ತೆ, ಹಾಗೆ ಹಿಟ್ಟು ಜಾಸ್ತಿ ಮಳಮಳಾಗಿ ಬರೋದಿಲ್ಲ. ನೋಡಿ, ಹಿಟ್ಟು ಎಷ್ಟು ಚೆನ್ನಾಗಿ ಕಲರ್ ಯೂನಿಫಾರ್ಮ್ ಆಗಿ ಕಾಣ್ತಾ ಇದೆ, ಹಾಗೆ ತುಂಬಾ ಸಾಫ್ಟಾಗೂ ಇರುತ್ತೆ. ಹಿಡಿದು ನೋಡಿದರೆ ನೋಡ್ತಾ ಇರ್ಬೋದು, ಮಳಮಳಾಗಿದೆ ಹಿಟ್ಟು. ಬೇಸನ್ ಬರ್ಫಿ ಮಾಡಬೇಕಾದ್ರೆ ಈ ಸ್ಟೆಪ್ ತುಂಬಾ ಇಂಪಾರ್ಟೆಂಟ್. ಈ ರೀತಿ ಹಿಟ್ಟು ಮಳಮಳಾಗಿದ್ದರೆ ಬೇಸನ್ ಬರ್ಫಿ ಟೇಸ್ಟಾಗಿ ಬರುತ್ತೆ, ಹಾಗೆ ಮಳಮಳಾಗೂ ಇರುತ್ತೆ. ಒಂದು ಪ್ಲೇಟ್ಗೆ ಈ ರೀತಿ ಅರ್ಧ ಅಥವಾ 1 ಸ್ಪೂನಷ್ಟು ತುಪ್ಪನ ಸವರ್ಬಿಟ್ಟು ಸಪ್ರೇಟಾಗಿ ಎತ್ತಿಡಿ. ಇಲ್ಲಾಂದರೆ ಬಟರ್ ಪೇಪರ್ ಸಹ ಯೂಸ್ ಮಾಡ್ಬೋದು. ಬರ್ಫಿ ಬೇಗನೆ ಅನ್ಮೋಲ್ಡ್ ಆಗುತ್ತೆ ಬಟರ್ ಪೇಪರ್ ಯೂಸ್ ಮಾಡೋದ್ರಿಂದ. ಬರ್ಫಿ ಹಾಕೋದಕ್ಕೆ ಮೋಲ್ಡ್ ಇದ್ರೂ ನಡೆಯುತ್ತೆ, ಇಲ್ಲಾಂದರೆ ಈ ರೀತಿ ಅಗಲವಾಗಿರೋ ಪ್ಲೇಟನ್ನು ಸಹ ಬಳಸ್ಬೋದು. ಈಗ ತಳ ದಪ್ಪದಿರೋ ಹಾಗೆ ಅಗಲವಾಗಿರೋ ಪಾತ್ರೆಯನ್ನು ತಗೊಳ್ಳಿ. ಈ ರೀತಿ ಪಾತ್ರೆ ಇದ್ದರೆ ತುಂಬಾ ಒಳ್ಳೆಯದು. ಈಗ ಉಳಿದಿರೋ ಎಲ್ಲ ತುಪ್ಪನ ಪಾತ್ರೆಗೆ ಹಾಕಿಬಿಟ್ಟು ಸ್ವಲ್ಪ ತುಪ್ಪ ಬಿಸಿ ಆಗೋದಕ್ಕೆ ಬಿಡಿ. ಆನಂತರ ಒಂದು ಸ್ವಲ್ಪ ಏನು ಗಾರ್ನಿಷಿಂಗ್ ಅಂತ ತೊಗೊಂಡಿದ್ವಲ್ಲ ಪಿಸ್ತಾನ, ಅದನ್ನು ತುಪ್ಪದಲ್ಲಿ ಸ್ವಲ್ಪ ರೋಸ್ಟ್ ಮಾಡಬೇಕು. ಮೇಲ್ಗಡೆ ಗುಳ್ಳೆ ಬರುತ್ತೆ, ಆವಾಗ ಪಿಸ್ತಾ ಹುರಿದಿದೆ ಅಂತ ಅರ್ಥ. ಅದನ್ನು ಒಂದ್ಸಲ ಒಲೆ ಆಫ್ ಮಾಡಿಬಿಟ್ಟು ಎಲ್ಲ ಪಿಸ್ತಾನ ತಗೊಳ್ಬೇಕು. ಈ ರೀತಿ ತುಪ್ಪದಲ್ಲಿ ಪಿಸ್ತಾನ ಹುರಿಯೋದ್ರಿಂದ
ಕಲರ್ ತುಂಬಾ ಜಾಸ್ತಿ ಬರುತ್ತೆ, ತುಂಬಾ ಗ್ರೀನಿ ಕಲರ್ ಬರುತ್ತೆ, ಅದಕ್ಕೆ ಹುರಿತಾ ಇದ್ದೀನಿ. ಈಗ ಒಂದು ಸ್ವಲ್ಪ ತುಪ್ಪ ಬಿಸಿ ಇರಬೇಕು, ಜಾಸ್ತಿ ಹೀಟಾಗಿರಬಾರ್ದು. ಮತ್ತು ಒಲೆ ಹಚ್ಚಿಬಿಟ್ಟು ಈ ಏನು ಕಡಲೆ ಹಿಟ್ಟನ್ನು ತುಪ್ಪ ಮತ್ತು ಹಾಲಿನಲ್ಲಿ ಕಲಿಸ್ಬಿಟ್ಟು ಜರಡಿ ಹಿಡಿದಿಟ್ಟಿದ್ವಲ್ಲ ಅದನ್ನು ಹಾಕಿಬಿಟ್ಟು ಚೆನ್ನಾಗಿ ಹುರಿಬೇಕು. ಹಿಟ್ಟು ಹಾಕಿದ ತಕ್ಷಣ ನೀವು ಅಂದ್ಕೊಳ್ತಾ ಇರ್ಬೋದು ತುಪ್ಪ ಜಾಸ್ತಿ ಐತೇನೋ ಅಂತ. ಹಾಗೇನಿಲ್ಲ, ಹಿಟ್ಟು ಹಾಕಿ ಒಂದು 2 ನಿಮಿಷ ಹುರಿದ ನಂತರ ಹಿಟ್ಟು ಎಲ್ಲ ತುಪ್ಪನ ಕಂಪ್ಲೀಟಾಗಿ ಹಿರ್ಕೊಂಡು ಬಿಡುತ್ತೆ. ಮೊದಲು ಹಿಟ್ಟು ಸ್ವಲ್ಪ ತಿಳಿ ಅರಿಶಿಣ ಬಣ್ಣಕ್ಕಿದ್ದಿದ್ದು ಸ್ವಲ್ಪ ಕಲರ್ ಚೇಂಜ್ ಆಗಿಬಿಡುತ್ತೆ ತುಪ್ಪ ಹಿಡಿದ ನಂತರ. ಹಾಗೆ ಇದನ್ನು ಫಸ್ಟ್ ಸ್ಟೆಪ್ ಅಂತಲೂ ಅನ್ಬೋದು. ಕೈ ಬಿಡದೆ ಹಿಟ್ಟನ್ನು ತಿರುಗಿಸ್ಬೇಕಾಗತ್ತೆ. ಈ ರೀತಿ ಮೀಡಿಯಮ್ ಫ್ಲೇಮಲ್ಲಿ ಒಂದು 7ರಿಂದ 8 ನಿಮಿಷ ಹುರಿಬೇಕು, ಹಿಟ್ಟನ್ನು ಚೆನ್ನಾಗಿ ಹುರಿಬೇಕು. ಈಗ ನೋಡ್ತಾ ಇರ್ಬೋದು, ಒಂದು 8 ನಿಮಿಷ ಆದ ನಂತರ ಈ ರೀತಿ ಹಿಟ್ಟು ನೊರೆ ನೊರೆಯಾಗಿ ಬರುತ್ತೆ. ಹಾಗೆ ಸ್ವಲ್ಪ ಬಣ್ಣ ಸಹ ಚೇಂಜ್ ಆಗಿದೆ. ಇನ್ನೂ ಒಂದು ಸ್ವಲ್ಪ ಹಾಗೆ ಹುರಿತಾ ಇದ್ದರೆ ಹಿಟ್ಟು ತುಪ್ಪನ ರಿಲೀಸ್ ಮಾಡುತ್ತೆ. ನೋಡಿ, ಈಗ ಹಿಟ್ಟು ಎಲ್ಲ ಸ್ವಲ್ಪ ಸ್ವಲ್ಪ ತುಪ್ಪನ ರಿಲೀಸ್ ಮಾಡ್ತಾ ಇದೆ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬಣ್ಣ ಸಹ ಬಂದಿದೆ. ಈ ರೀತಿ ಬಂದಾದ ನಂತರ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಡಬೇಕು. ಹಾಗೆ ಸುತ್ತಲೂ ಅಂಟಿರೋ ಹಿಟ್ಟನ್ನು ಚೆನ್ನಾಗಿ ಸವರ್ಕೊಳ್ಬೇಕಾಗತ್ತೆ. ಇಲ್ಲಾಂದರೆ ಸುತ್ತಲೂ ಹಿಟ್ಟು ಜಾಸ್ತಿ ಹುರಿದ್ಬಿಟ್ಟು ಮಿಡಲಲ್ಲಿ ಹುರಿಯೋದಿಲ್ಲ. ಈಗ ಮುಕ್ಕಾಲು ಕಪ್ನಷ್ಟು ಹಾಲನ್ನು ತೊಗೊಂಡಿದ್ವಲ್ಲ ಅದರಲ್ಲಿ 3 ಪಾರ್ಟ್ಗಳಾಗಿ ಅಂದರೆ 3 ಭಾಗಗಳಾಗಿ ಮಾಡಿಬಿಟ್ಟು ಹಾಲನ್ನ ಹಾಕಬೇಕಾಗತ್ತೆ. ಈ ರೀತಿ ಚೆನ್ನಾಗಿ ನೊರೆ ನೊರೆ ಬರಬೇಕು ಹಾಲು ಹಾಕಿದ ನಂತರ. ಆವಾಗ ನಿಮ್ಮ ಬೇಸನ್ ಬರ್ಫಿ ಕರೆಕ್ಟ್ ಟೆಕ್ಸ್ಚರಲ್ಲಿ ಹೊಂಟಿದೆ ಅಂತ ಅರ್ಥ. ಈ ನೊರೆ ಎಲ್ಲ ಒಂದು ಸಲ ಹಿಟ್ಟು ಚೆನ್ನಾಗಿ ಹಿಡ್ಕೊಂಡ ನಂತರ ಕಡಿಮೆ ಆಗುತ್ತೆ. ಮತ್ತು ಇನ್ನೊಂದು ಬ್ಯಾಚ್ ಹಾಲನ್ನ ಹಾಕಬೇಕಾಗತ್ತೆ. ಕಡಲೆ ಹಿಟ್ಟನ್ನು ಹುರಿಬೇಕಾದ್ರೆ ಮೀಡಿಯಮ್ ಫ್ಲೇಮಲ್ಲಿಟ್ಟೇನು ಹುರಿತಾ ಇದ್ವಲ್ಲ ಆವಾಗ ಸ್ವಲ್ಪ ಒಳಗಡೆ ನೊರೆ ನೊರೆಯಾಗಿ ಬರುತ್ತೆ ಅಂತ ಹೇಳಿದ್ದಲ್ಲ, ಅದು ಸೆಕೆಂಡ್ ಸ್ಟೆಪ್. ಥರ್ಡ್ ಸ್ಟೆಪ್ ಬಂದುಬಿಟ್ಟು ಹಿಟ್ಟು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಣ್ಣ ಬಂದಿರುತ್ತಲ್ಲ ಹಾಲು ಹಾಕೋ ಸ್ಟೇಜಲ್ಲಿ, ಅದು ಥರ್ಡ್ ಸ್ಟೆಪ್. ಈಗ ಫೋರ್ತ್ ಸ್ಟೆಪ್ ಏನಂದರೆ ಕಂಪ್ಲೀಟ್ ಹಾಲು ಹೀರ್ಕೊಂಡ್ಬಿಟ್ಟು ಕಡಲೆ ಹಿಟ್ಟು ಎಲ್ಲ ಬಾಣಲಿಯಲ್ಲಿ ಅಂಟದೆ ಒಂದು ಕಡೆ ಮುದ್ದೆಯಾಗಿ ಬರಬೇಕು. ಅದು ನಮ್ಮದು ಫೋರ್ತ್ ಸ್ಟೆಪ್ ಆಗಿರುತ್ತೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು, 3ನೇ ಭಾಗದ ಹಾಲನ್ನು ಹಾಕ್ತಾ ಇದ್ದೀನಿ. 3 ಬ್ಯಾಚಸ್ ಆಗಿ ಹಾಕ್ಬೇಕು ಹಾಲನ್ನ. ಇಲ್ಲಿ ನಾನು ಹಾಲನ್ನ ಬಳಸ್ತಾ ಇದ್ದೀನಿ, ಬೇಕಾದರೆ ನೀವು ಖೋವಾ ಸಹ ಹಾಕ್ಬೋದು. ಇವಾಗ ಹಾಕಿರೋ ಎಲ್ಲ ಹಾಲನ್ನು ಕಡಲೆ ಹಿಟ್ಟು ಹೀರ್ಕೊಂಡ್ಬಿಟ್ಟು ಬಾಣಲೆಗೂ ಸಹ ಎಲ್ಲೂ ಅಂಟದೆ ಮುದ್ದೆ ರೀತಿಯಲ್ಲಿ ಬಂದಿದೆ. ಹಾಗೂ ತಳಗೂ ಎಲ್ಲೂ ಸಹ ಅಂಟುಕೊಂಡಿಲ್ಲ ಹಿಟ್ಟು. ಜಾಸ್ತಿ ಕಡಲೆ ಹಿಟ್ಟನ್ನು ಹುರಿದ್ರೆ ಕೈ ಆಗಿಬಿಡುತ್ತೆ. ಹಾಗೆ ಪಾತ್ರೆ ಸಹ ದಪ್ಪದಾಗಿರೋದ್ರಿಂದ ಬೇರೆ ಪ್ಲೇಟ್ಗೆ ತಗೊಳ್ಬೇಕಾಗತ್ತೆ ಹಿಟ್ಟನ್ನು. ಬಣ್ಣ ಕಡಲೆ ಹಿಟ್ಟಿಂದು ಯಾಕಷ್ಟು ಬ್ರೌನ್ ಬಂದಿದೆ ಅಂದರೆ ಹಾಲನ್ನು ಹಾಕಿದ್ವಲ್ಲ ಅದಕ್ಕೆ ಆ ಕಲರ್ ಬಂದಿರುತ್ತೆ. ಯಾವುದೇ ರೀತಿ ಸೀದ್ ಹೋಗಿರೋ ಸ್ಮೆಲ್ ಇರೋದಿಲ್ಲ ಹಿಟ್ಟಲ್ಲಿ, ಚೆನ್ನಾಗಿ ಹುರಿದಿದೆ ಅಂತ ಅರ್ಥ ಆ ಬಣ್ಣ ಬಂದರೆ. ಈಗ ಸಕ್ಕರೆ ಪಾಕನ ಮಾಡಬೇಕು. ಸಕ್ಕರೆ ಪಾಕ ಮಾಡೋದಕ್ಕೆ ಮುಕ್ಕಾಲು ಕಪ್ನಷ್ಟು ನೀರನ್ನು ಹಾಕಿದ್ದೀನಿ. ಅದಕ್ಕೆ 1 ಕಪ್ನಷ್ಟು ನೀರನ್ನು ಸೇರಿಸ್ಬಿಟ್ಟು ಒಂದ್ಸಲ ಚೆನ್ನಾಗಿ ಸಕ್ಕರೆ ಕರಗೋವರೆಗೂ ಕೈ ಬಿಡದೆ ಸ್ಪೂನಿಂದ ತಿರುಗಿಸ್ಬೇಕಾಗತ್ತೆ. ಇದಕ್ಕೆ ಸಕ್ಕರೆ ಪಾಕ ಗುಲಾಬ್ ಜಾಮೂನ್ ಮಾಡೋ ಹದಕ್ಕೆ ಇರಬಾರ್ದು, ಜಾಸ್ತಿ ತಿಳಿಯಕ್ಕೆ ಬರುತ್ತೆ. ಬಾಲುಷಾ ಮಾಡೋ ಹದಕ್ಕೆ ಇದ್ದರೆ ಸಾಕು. ಅಂದರೆ 1 ಎಳೆ ಪಾಕ ಅಥವಾ 2 ಎಳೆ ಪಾಕನಾದರೂ ತರ್ಬೋದು. ನೋಡಿ, ಈ ರೀತಿ ಬಟ್ಟಲ್ಲಿ ಅದ್ದಿ ನೋಡಿದರೆ 1 ಎಳೆ ಫಾರ್ಮ್ ಆಗಬೇಕು. ಏನಾದರೂ ನಿಮಗೆ ಶುಗರ್ ಕ್ರಿಸ್ಟಲೈಸ್ ಆಗ್ತಾ ಇದೆ ಅಂತ ಅನ್ನಿಸಿದ್ರೆ ಒಂದು 3ರಿಂದ 4 ಹನಿ ನಿಂಬೆ ರಸನ ಪಾಕದಲ್ಲಿ ಸೇರಿಸಿದರೆ ಶುಗರ್ ಕ್ರಿಸ್ಟಲೈಸ್ ಆಗೋದಿಲ್ಲ. ಈಗ ಅದೇ ಬಾಣಲೆಗೆ ಮಾಡಿಟ್ಟಿರೋ ಸಕ್ಕರೆ ಪಾಕನ ಹಾಕ್ತಾ ಇದ್ದೀನಿ. ಇವಾಗ ಸಕ್ಕರೆ ಪಾಕಕ್ಕೆ ಏಲಕ್ಕಿ ಪೌಡರ್ ಮತ್ತು ಜಾಕಾಯಿ ಪೌಡರನ್ನು ಮಿಕ್ಸ್ ಮಾಡಿ ಒಂದ್ಸಲ ಚೆನ್ನಾಗಿ ಕಲಿಸ್ಬೇಕು. ಹಾಗೆ ಇದೇ ಸಕ್ಕರೆ ಪಾಕಕ್ಕೆ ರೂಮ್ ಟೆಂಪ್ರೇಚರಿಗೆ ತಂದಿಟ್ಟಿರೋ ಹಿಟ್ಟನ್ನು, ಕಡಲೆ ಹಿಟ್ಟನ್ನು ಹಾಕಬೇಕಾಗತ್ತೆ. ಕಡಲೆ ಹಿಟ್ಟು ಹುರಿದ ನಂತರನೂ ಸ್ವಲ್ಪ ಬಿಸಿಯಾಗಿ ಇರುತ್ತೆ, ಜಾಸ್ತಿ ಬೇಗನೆ ತಣ್ಣಗಾಗೋದಿಲ್ಲ. ಜಾಸ್ತಿ ಹೀಟ್ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಕಡಲೆ ಹಿಟ್ಟು. ಯಾವಾಗಲೂ ರೂಮ್ ಟೆಂಪ್ರೇಚರಿಗೆ ಇರಬೇಕು ಕಡಲೆ ಹಿಟ್ಟು ಪಾಕದಲ್ಲಿ ಹಾಕಬೇಕಾದ್ರೆ. ಇಲ್ಲ ಅಂದರೆ ಬೇಸನ್ ಬರ್ಫಿ ತುಂಬಾ ತಿಳಿಯಾಗಿ ಬರುತ್ತೆ, ಸೆಟ್ ಆಗೋದಕ್ಕೂ ಸಹ ಬೇಗ ಆಗೋದಿಲ್ಲ, ತುಂಬಾ ಟೈಮ್ ತಗೊಳುತ್ತೆ ಸೆಟ್ ಆಗಬೇಕಾದ್ರೆ. ನೋಡಿ, ಕಡಲೆ ಹಿಟ್ಟು ಸಕ್ಕರೆ ಪಾಕದಲ್ಲಿ ಚೆನ್ನಾಗಿ ಹೀರ್ಕೊಂಡಿದೆ. ಇದು ಒಂದು ಸ್ವಲ್ಪ ಗಟ್ಟಿಯಾಗಬೇಕು ಕಡಲೆ ಹಿಟ್ಟು. ಸಕ್ಕರೆ ಪಾಕದೊಂದಿಗೆ ಕಡಲೆ ಹಿಟ್ಟು ಮಿಕ್ಸ್ ಆದ ನಂತರ ಬಾಣಲೆ ಎಲ್ಲ ಬಿಟ್ಕೊಂಡು ಬರಬೇಕು, ಯಾವುದೇ ರೀತಿ ಅಂಟಿರಬಾರ್ದು. ಈಗ ಕಡಲೆ ಹಿಟ್ಟು ಚೆನ್ನಾಗಿ ಪಾಕದೊಂದಿಗೆ ಮಿಕ್ಸ್ ಆಗಿದೆ ಹಾಗೂ ಸ್ವಲ್ಪ ಗಟ್ಟಿ ಸಹ ಆಗಿದೆ. ಈಗ ತುಪ್ಪ ಸವರಿರೋ ಪ್ಲೇಟ್ಗೆ ತೆಗಿತಾ ಇದ್ದೀನಿ.
ಬೇಸನ್ ಬರ್ಫಿ ಮಾಡಬೇಕು ಅಂದರೆ ತುಂಬಾ ಪೇಷನ್ಸ್ ಬೇಕು. ಗಡಿಬಿಡಿ ಮಾಡಿ ಮಾಡೋದಕ್ಕೆ ಹೋಗಬೇಡಿ. ಹಾಗೆ ಅಳತೆಯಲ್ಲಿ ಏನಾದರೂ ಸ್ವಲ್ಪ ಏರುಪೇರಾದರೂ ಸಹ ಬೇಸನ್ ಬರ್ಫಿ ಕರೆಕ್ಟಾಗಿ ಬರೋದಿಲ್ಲ. ಈ ರೀತಿ ಸ್ಪೂನ್ ಅಥವಾ ಒಂದು ಬಟ್ಲು ಹಿಂದೆ ಎಣ್ಣೆನ ಸವರ್ಬಿಟ್ಟು ಬೇಸನ್ ಬರ್ಫಿನ ಲೆವೆಲಾಗಿ ಮಾಡ್ಬೋದು. ಮೇಲ್ಗಡೆ ಹುರಿದಿಟ್ಟಿರೋ ಪಿಸ್ತಾನ ಸ್ವಲ್ಪ ಕ್ರಷ್ ಮಾಡಿಬಿಟ್ಟು ಗಾರ್ನಿಷಿಂಗ್ ಸಲುವಾಗಿ ಹಾಕ್ಬೋದು. ಈ ಬೇಸನ್ ಬರ್ಫಿ ಸೆಟ್ ಆಗಬೇಕು ಅಂದರೆ ಒಂದಿನಾದರೂ ಬೇಕು. ಹಾಗೆ ಮಾಡಲಿಕ್ಕೂ ಸಹ ಸ್ವಲ್ಪ ಜಾಸ್ತಿ ಸಮಯನೇ ತಗೊಳುತ್ತೆ. ನಿಯರ್ಲಿ 1 ಅವರ್ ಆದರೂ ಬೇಕಾಯಿತು ನನಗೆ ಈ ಬೇಸನ್ ಬರ್ಫಿ ಮಾಡಲಿಕ್ಕೆ. ಇದನ್ನು ನೆಕ್ಸ್ಟ್ ಡೇ ನಾನು ಕಟ್ ಮಾಡಿದ್ರೆ ಚೆನ್ನಾಗಿ ಸೆಟ್ಟಾಗಿ ಬಂದಿತ್ತು ಬೇಸನ್ ಬರ್ಫಿ. ಇದಕ್ಕೆ ನಾವು ತುಪ್ಪ ಬಳಸಿರೋದ್ರಿಂದ ಬರ್ಫಿ ಸೆಟ್ ಆಗೋದಕ್ಕೆ ಸ್ವಲ್ಪ ಸಮಯ ಜಾಸ್ತಿ ತಗೊಳುತ್ತೆ. ಸ್ವೀಟ್ಸ್ ಶಾಪ್ಸ್ಗಳಲ್ಲೆಲ್ಲ ಸಿಗೋ ಬರ್ಫಿ ಅದರಲ್ಲಿ ಅವರು ವನಸ್ಪತಿ ಅಥವಾ ಡಾಲ್ಡಾನ ಬಳಸಿರ್ತಾರೆ, ಅದಕ್ಕೆ ಬೇಗ ಸೆಟ್ ಆಗುತ್ತೆ. ನೋಡಿ ಬೇಸನ್ ಬರ್ಫಿ ಈ ಟೆಕ್ಸ್ಚರಲ್ಲಿ ಬಂದಿದೆ. ಇದನ್ನು ಒಂದಿನ ಬಿಡೋಣ, ನೆಕ್ಸ್ಟ್ ಡೇ ಕಟ್ ಮಾಡಿದರೆ ಚೆನ್ನಾಗಿ ಸೆಟ್ ಆಗಿರುತ್ತೆ. ಈಗ ನಮ್ಮ ಬೇಸನ್ ಬರ್ಫಿ ಒಂದಿನದ ನಂತರ ಚೆನ್ನಾಗಿ ಸೆಟ್ ಆಗಿದೆ. ಇದನ್ನು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೊಳ್ಬೋದು. ರೆಕ್ಟ್ಯಾಂಗ್ಯುಲರ್, ಸ್ಕ್ವೇರ್ ಅಥವಾ ಡೈಮಂಡ್ ಶೇಪಲ್ಲಾದರೂ ಕಟ್ ಮಾಡ್ಕೊಳ್ಬೋದು. ಸ್ವೀಟ್ಸ್ನ ಕಟ್ ಮಾಡಬೇಕಾದ್ರೆ ಒಂದ್ಸಲ ಕಟ್ ಮಾಡಿದ ನಂತರ ಚಾಕುನ ಒಂದ್ಸಲ ಒರೆಸ್ಬೇಕಾಗತ್ತೆ. ಕ್ಲೀನಾಗಿ ಒರೆಸ್ಬಿಟ್ಟು ಇನ್ನೊಂದು ಸಲ ಕಟ್ ಮಾಡಬೇಕು, ಇಲ್ಲಾಂದರೆ ಚೆನ್ನಾಗಿ ಪೀಸಸ್ಗಳಾಗಿ ಬರೋದಿಲ್ಲ. ನೋಡಿ ಒಂದು ಪೀಸ್ನ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಸಾಫ್ಟಾಗಿ ಒಳಗಡೆ ಮಳಮಳಾಗಿ ಬಂದಿದೆ ಅಂತ. ಯಾವಾಗಲೂ ಎಲ್ಲರೂ ಬೇಸನ್ ಲಡ್ಡು ಮಾಡ್ತಾನೆ ಇರ್ತೀರ. ಇದೊಂಥರ ಹೊಸದಾಗಿದೆ ಬೇಸನ್ ಬರ್ಫಿ. ತುಂಬಾ ಸಾಫ್ಟಾಗೂ ಇರುತ್ತೆ, ಡಿಲಿಷಿಯಸ್ ಆಗೂ ಇರುತ್ತೆ. ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ, ಬೇಸನ್ ಲಡ್ಡುನ ಮರ್ತೇ ಬಿಡ್ತೀರಾ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.